CM ಆ ಥರ ಏನು ಇದು ಇಲ್ಲ, ಒಪ್ಪಂದ ಆಗಿಲ್ಲ ಅದು. ನೋಡಿ, ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು CM ಅವ್ರಿಗೆ, DCM ಅವ್ರಿಗೆ, MB ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ನೋ ಅದರ್ ಕಾಮೆಂಟ್ಸ್ ಪ್ಲೀಸ್. ನೆಕ್ಸ್ಟ್ ಬಿಡಿ, ನೋ ಅದರ್ ಥಿಂಗ್. ಮತ್ತೆ ಮತ್ತೆ ಬೆಳಗಾವಿಗೆ ಹೋಗಿರ್ತಾರೆ ಪಾಪ, ಬೆಂಗಳೂರಿಂದ ಬಂದಿರ್ತಾರೆ, ಬೇರೆ ಬೇರೆ ಬಂದಿರ್ತಾರೆ, ಊಟ ಮಾಡಲಾರ್ದು ಉಪವಾಸ ಇರ್ಬೇಕಾ? ಆಮೇಲೆ BJP ಅವರು ಕೂಡಿರ್ತಾರೆ, ಅವರು ತಮ್ಮ ಹೋದ ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಏನು ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದುಳಿದ ಸಮಾಜದವ್ರು ಕೂಡಿದಾರೆ, ದಲಿತ ಸಮುದಾಯದವ್ರು ಕೂಡಿದಾರ, ಒಕ್ಕಲಿಗ ಸಮುದಾಯರು ಕೂಡಿದಾರೆ. ಲಿಂಗಾಯತರನ್ನು ಕೂಡಿಲ್ಲ. ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾ ಇದೀವಲ್ಲ, ಲಿಂಗಾಯತ ಶಾಸಕರು. ನಮ್ಮ ಸಮಸ್ಯೆ ಇರೋದು ಬೆಳಗಾವಿ ಅಧಿವೇಶನ ಮುಗಿತಲ್ಲ, ಮುಗಿದೋಯ್ತು ಈಗ. ಇಲ್ಲ, ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ ಈಗ. ಎಲ್ಲರೂ ಸ್ವಲ್ಪ ಅವ್ರವ್ರ ಪಕ್ಷದ ಸಾಯಂಕಾಲ ಎಲ್ಲೋ ಡಿನ್ನರ್ ಕೂಡಬಾರ್ದಾ? ತಪ್ಪೇನಿದೆ ಹೇಳ್ರಿ. ಏನು ಹೇಳ್ತೀನಿ, ಅದು ಕೊಡೋತ್ತಿಗೆ ಹೇಳ್ತೀನಿ ಅಂತ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತೀನಿ ಅಂತ ನಿಮ್ಗೆ ಇನ್ವೈಟ್ ಮಾಡ್ತೀನಿ. ಬಿಡಪ್ಪ ಈಗ. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ BJP ಅಧ್ಯಕ್ಷ. ಎನಿ ಟೈಮ್, ಎನಿ ಮೂಮೆಂಟ್. ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರಿ ಅವ್ರಿಗೆ. ಅವ್ರ ಕುರ್ಚಿ ಅಳಿಗಾಡಕತ್ತದ, ನಮ್ಮದು ಯಾಕೆ ಅವ್ರಿಗೆ ಚಿಂತೆ? ನೀವು ಚಿಂತೆ ಮಾಡ್ಕೊರಪ್ಪ, ನಿಮ್ಮ ಕುರ್ಚಿ ಉಳಿಸ್ಕೊಳ್ರಿ. ಸರ್, ಕೆಲವು ಶಾಸಕರು ಹೇಳ್ತಾರೆ ಸರ್, ಏನೇ ತೀರ್ಮಾನಗಳಾದರೂ CLP ಮೀಟಿಂಗಲ್ಲಿ ಆಗಬೇಕು, ಶಾಸಕರನ್ನ ವಿಶ್ವಾಸ ತೊಗೊಂಡು ಆಗಬೇಕು. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ಯಾವಾಗಲೂ ಕೂಡ ಏನಿರ್ತದೆ ಅಂದರೆ, ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಹೈಕಮಾಂಡ್ಗೆ ನಾವು ಬಿಟ್ಕೊಡ್ತೀವಿ. ಹೈಕಮಾಂಡ್ ಯೂಶುವಲ್ ನಮ್ಮಲ್ಲಿ ಪದ್ಧತಿ ಏನ್ರಿ, ಅದು ಶಾಸಕರ ಅಭಿಪ್ರಾಯ ತಗೋಬೇಕು, ಬಿಡಬೇಕು. ಈಗ ಸಂದರ್ಭ ಹೋಗಿಸ್ಬಾರ್ದಲ್ಲ, ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ. ಸೊ ಅದು ಯಾವಾಗ ಮುಖ್ಯಮಂತ್ರಿನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ತಗೋತಾರೆ. ಈಗ ಅಂಥ ಪ್ರಸಂಗ ಇಲ್ಲಲ್ಲ. ಥ್ಯಾಂಕ್ ಯು. ಏನಾಗ್ತದಂತೆ ಎಲ್ಲ ನೀವು ಮೊದಲು ಅಕ್ಟೋಬರ್ ಮಾಡಿದ್ರಿ, ನವಂಬರ್ ಮಾಡಿದ್ರಿ, ಜನವರಿ ಮಾಡಿದ್ರಿ, ಏಪ್ರಿಲ್ ಮಾಡ್ತೀರಿ. ಏಪ್ರಿಲ್ 1ಗೆ, ಏಪ್ರಿಲ್ 1ನೇ ತಾರೀಕಿಗೆ, ಹಾಂ, ಏಪ್ರಿಲ್ 1ನೇ ತಾರೀಕಿಗೆ ಭಾಳಷ್ಟು ಬೆಳವಣಿಗೆಗಳಾಗೋಗಿದ್ದಾವೆ. ಏಪ್ರಿಲ್ 1ನೇ ತಾರೀಕಿಗೆ